ನಿಮಗೆ ಬೇಕಾಗಿದ್ದು ಬಿಲ್ಲು ಬಾಣ ಹಿಡಿದ ವಿರೋಧಿಗಳು ಹೊಡಿತಿರುವಂಥ ಒಬ್ಬ ಮನುಷ್ಯ ಇದ್ದಂಥ ರಾಮ ಅವ್ರು ಬೇಕಾಗಿದ್ದಾರೆ. ಆ ವ್ಯಕ್ತಿಯನ್ನು ತೆಗೆದುಕೊಂಡು ಇವತ್ತು ಓಟ್ ಪಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ನಿಜವಾಗಿಯೂ ರಾಮನ ಮೇಲೆ ನಿಮಗೂ ಭಕ್ತಿ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾ ಇದ್ದಂತೆ. ಗಾಂಧೀಜಿನ ಯಾಕೆ ರೆಫರ್ ಮಾಡ್ತಾ ಇದ್ದೀರಪ್ಪ ಇವತ್ತು ನೀವು? ತಂದಿದ್ರಿ ಇಲ್ಲ ಅಂತ ಸ್ವಚ್ಛ ಭಾರತದಲ್ಲಿ ಚಸ್ಮಾ ಅಕ್ಕ ಇಟ್ಟರೆ ಆದರೆ ಗಾಂಧೀಜಿ ವಿಚಾರದಲ್ಲಿ ಯಾಕೆ ತರಲಿಲ್ಲ? ಪ್ರತಿ ಹಳ್ಳಿಗೇನು ನೀವು ನೀರಿನ ವ್ಯವಸ್ಥೆಯನ್ನು ಪ್ರತಿ ಹೊಲಕ್ಕೂ ನೀರು ಮುಟ್ಟುವಂಥದ್ದನ್ನು ಯಾಕೆ ಮಾಡಲಿಲ್ಲ? ಇಲ್ಲಿವರೆಗೂ ಪ್ರತಿ ರೈತನಿಗೂ ಏನಪ್ಪ ಅಂದ್ರೆ ಒಂದು ಕಾನೂನು ಮಾಡಿ ಅವನ ಬೆಂಬಲ ಬೆಲೆ ಅವನು ಬೆಳೆದ ಬೆಳೆಗೆ ಬೆಲೆ ಬರುವಂಥ ಒಂದು ಕಾನೂನನ್ನು ಯಾಕೆ ಮಾಡಲಿಲ್ಲ? ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದರೆ ನಮ್ಮ ಆರ್ಥಿಕ ತಜ್ಞ ಮತ್ತು ಅದರ ಜೊತೆಗೆ ಒಂದು ಏನಪ್ಪ ಅಂದ್ರೆ MS ಸ್ವಾಮಿನಾಥನ್ ಅವರ ನಮ್ಮ ತಜ್ಞರಿದ್ರು ಅವ್ರು ಸಲಹೆ ಕೊಟ್ಟಂಥ ಒಂದು ಮಾರ್ಗವನ್ನು ಯಾಕೆ ನೀವು ಹಿಡಿಯಲಿಲ್ಲ? ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿದ್ದಾವೆ ಇನ್ನೂ ಕೇಳುವಂಥವು. ಅವೆಲ್ಲ ಪ್ರಶ್ನೆಗಳಿಗೆ ಇವತ್ತು ನೀವು ನಿರುತ್ತರರಾಗಿದೆ. ಅದು ಇಂಥ ಸಂದರ್ಭದಲ್ಲೇ ಈ ಎಲ್ಲ ವಿರೋಧಿಗಳು ಇಂಡಿಯಾ ವಿರೋಧಿಗಳು ಹೊಡೆತವನ್ನು ತಡೆಯುವ ಸಲುವಾಗಿ ಗಾಂಧೀಜಿಯ ರಾಮರಾಜ್ಯವನ್ನು ನೆಲೆಸ್ತಾ ಇದ್ದೀರಿ. ಗಾಂಧೀಜಿ ರಾಮರಾಜ್ಯ ನೀವು ಹೇಳಿದಂಥದ್ದಲ್ಲ. ಅಲ್ಲಿ ಕಾರ್ಪೊರೇಟ್ಗಳಿಲ್ಲ, ಅಲ್ಲಿ ಶ್ರೀಮಂತರಿಲ್ಲ, ದೊಡ್ಡ ಬಂಡವಾಳಗರಿಲ್ಲ, ದೊಡ್ಡ ಇಂಡಸ್ಟ್ರಿಗಳಿಲ್ಲ, ಇಲ್ಲ ದೊಡ್ಡ ಯಾವಿಲ್ಲ. ಶ್ರೀಮಂತ ಆಗುವಂಥದ್ದು ಬಡವಾಗುವಂಥದ್ದಿಲ್ಲ. ಎಲ್ಲರೂ ಸಮಾನವಾಗಿ ಬೆಳೀತಿರುವಂಥ ಬೆಳೆಯಬೇಕೆನ್ನುವಂಥ ಹಂಬಲವುಳ್ಳಂಥ ರಾಮರಾಜ್ಯ ಅಲ್ಲಿತ್ತು. ಬಂದಂಥ ಆಯದಲ್ಲಿ, ಲಾಭದಲ್ಲಿ, ಕರದಲ್ಲಿ ಸರ್ವರಿಗೂ ಸಮಾನವಾಗಿ ಡಿವೈಡ್ ಮಾಡುವಂಥದ್ದು ಒಂದು ಕನಸಿತ್ತಲ್ಲೇ. ಪ್ರತಿ ಹಳ್ಳಿಯೂ ಔದ್ಯೋಗಿಕ ಕೇಂದ್ರ ಆಗಬೇಕು, ಕೃಷಿ ಆಧಾರಿತ ಔದ್ಯೋಗಿಕ ಕೇಂದ್ರ ಆಗಬೇಕು, ಕೃಷಿ ಆಧಾರಿತ ಕೇಂದ್ರ ಆಗಬೇಕು, ಬದುಕಿಗೆ ಕೇಂದ್ರ ಆಗಬೇಕು, ನೀರಿನ ಕೇಂದ್ರ ಆಗಬೇಕು, ಸ್ವಚ್ಛ ವಾತಾವರಣದ ಕೇಂದ್ರ ಆಗಬೇಕು. ಹಿಂಗೆಲ್ಲ ಬಯಸಿದ್ದಾರೆ ಗಾಂಧೀಜಿಯವರು ಪ್ರತಿ ಹಳ್ಳಿಗೂ. ಆದರೆ ನೆಹರೂಜಿಯವರು ಮಾಡಿದ್ದೆಲ್ಲ ಮಾತ್ರ ದೆಹಲಿ ಅಂತ ಸಿಟಿಗಳು ಬೆಳೆಯುವಂಥದ್ದು ಒಂದು ತಪ್ಪು ಮಾಡಿದ್ರು ಇತಿಹಾಸದಲ್ಲೇ. ಇವತ್ತು ದೆಹಲಿ, ಕಲ್ಕತ್ತಾ, ಬೆಂಗಳೂರು, ಮೈಸೂರು ಅನ್ನೋದು ದೊಡ್ಡ ದೊಡ್ಡ ಪಟ್ಟಣ ಬೆಳೆದಿರ್ತೀವಿನ ಔಷಧಿ ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಕ್ಲೀನ್ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಬೆಳೆದಿಲ್ಲ. ಅಲ್ಲಿಯೂ ಬಡತನದ, ಅಲ್ಲಿಯೂ ಸ್ಲಮ್ ಏರಿಯಾ ಇದ್ದಾವೆ, ಅಲ್ಲಿಯೂ ಏನೇನು ಇದ್ದಾವೆ, ಅವು ಆಗಲಿಲ್ಲ. ಪಟ್ಟಣಗಳು ಸ್ಪಷ್ಟವಾಗಲಿಲ್ಲ. ಎಲ್ಲ ಪಟ್ಟಣಗಳು ಏನಪ್ಪ ಅಂತಂದ್ರೆ ಒಂದು ಏನಪ್ಪ ಶ್ರೇಷ್ಠ ಪಟ್ಟಣಗಳಾಗಲಿಲ್ಲ, ಸ್ಮಾರ್ಟ್ ಸಿಟಿಗಳಾಗಲಿಲ್ಲ. ಎಲ್ಲರೂ ಇವತ್ತು ಗೊಂದಲ ಅಲ್ಲಿ ಹೊಲಸು ಅಲ್ಲಿ ಏನೆಲ್ಲ ಆ ಪ್ರತಿ ಊರಿನ ಪರಿಸ್ಥಿತಿ ನೋಡಿದಾಗ ಆ ಊರಿನ ಆ ಪಟ್ಟಣದ ಆ ನಗರದ ಆ ದೊಡ್ಡ ಸಿಟಿಯ ಬದಿಯಲ್ಲಿರುತ್ತ ನದಿಗಳನ್ನು ನೋಡಿದರೆ ಸಾಕು. ಇವತ್ತು ನದಿಗಳೆಲ್ಲ ಈ ಪಟ್ಟಣ ಸುತ್ತಮುತ್ತ ಹರಿತಿರುವ ನದಿಗಳೆಲ್ಲ ಇವತ್ತು ಗಬ್ಬು ಗಟರಗಳಾಗಿ ಹೋಗಿಬಿಟ್ಟಿದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಿಮ್ಮ ಅದರಲ್ಲೂ ಕಾಂಗ್ರೆಸ್ ಮತ್ತು ಇವತ್ತು ನೀವು ನಡೆದುಕೊಂಡಂಥ ನೀತಿಗಳಿಂದ ಇವೆಲ್ಲ ಕಾರಣ ಆಗಿದ್ದಾವೆ ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಗಾಂಧೀಜಿಯವರು ನೆನೆಸ್ತಾ ಇದ್ದೀರಿ, ಅದು ಓಟ್ಗಾಗಿ ಮತಕ್ಕಾಗಿ ನೆನೆಸ್ತಾ ಇದ್ದೀರಿ. ಇದನ್ನು ಇವತ್ತು ನಾವು ಮತ್ತೆ ಮರುಚಿಂತನೆ ಮಾಡಬೇಕಾಗಿದೆ. ಕೇವಲ ಮಾತಿನದು ಬದಲಾಗುವುದಿಲ್ಲ ಈ ದೇಶ. ನೀವು ಸಾಕಷ್ಟು ಮಾತಾಡಿದ್ರಿ, ಮನ್ ಕಿ ಬಾತ್ ಮನ್ ಕಿ ಬಾತ್ ಮನ್ ಕಿ ಬಾತ್. ನಿಮ್ಮ ವಿರೋಧಿಗಳು ಅವ್ರಿಗೆ ಮನ್ ಕಿ ಬಾತ್ ಅನ್ಕೋತ ಹೊಂದ್ಬಿಟ್ರು. ಯಾಕೆಂದರೆ ಅದರಲ್ಲಿ ಮನದ ಮಾತು ಅಷ್ಟದ, ನಿಮ್ಮೊಬ್ಬ ಮಾತು ಅಷ್ಟದೋ, ಇನ್ನೊಬ್ಬರ ಮಾತು ಕೇಳೋದಲ್ಲಿ ಇಲ್ಲ, ಇನ್ನೊಬ್ಬರ ವಿಚಾರ ತೆಗೆದುಕೊಳ್ಳೋದಲ್ಲಿ ಇಲ್ಲ. ಹೀಗಾಗಿ ಎಲ್ಲರೂ ಟೀಕೆಗೆ ಒಳಗಾಗಿದ್ದೀರಿ. ಇವತ್ತು ನೀವು ಗೆಲ್ಲಬಹುದಿಲ್ಲ ಅಂತಲ್ಲ, ಯಾಕಂದರೆ ಜನ ಇವತ್ತು ರಾಮನ ಬೆನ್ನ ನಿಮ್ಮ ಮತನೂ ಆಗ್ಬೋದು, ಏನೂ ಆಗ್ಬೋದು. ಆದರೆ ಈ ಗೆಲುವ ಗಾಂಧೀಜಿಯವ್ರು ರೆಫರ್ ಮಾಡೋಕ್ಕಿಂತಲೂ ನೀವು ಓಪನ್ ಆಗಿ ಹೇಳಬೇಕಾಗಿತ್ತು ನಮಗೆ ಎಲ್ಲರಿಗೂ. ಎಲ್ಲಪ್ಪ ನಾವು ಈ ಕಾರ್ಪೊರೇಟ್ಗಳನ್ನ ಬೆಳೆಸ್ತಾ ಇದ್ದೀವಿ, ನಮ್ಮ ಹಿಂದುತ್ವವನ್ನು ಬೆಳೆಸ್ತಾ ಇದ್ದೀವಿ, ನಾವು ಇವತ್ತು ಸಹಿತ ರಾಮರಾಜ್ಯ ಏನು ಬಯಸಿದ್ದ ನಮ್ಮ ರಾಮನ ಬಿಲ್ಲಬಾರ ಅದನ್ನು ನಾವು ರಾಜಕಾಡ್ತೀವಿ, ಅದು ಹಿಂದುತ್ವ ರಾಜಕಾಡ್ತೀವಿ ಅಂತ ಆರಂಭದಲ್ಲಿ ಹೇಳಬೇಕಾಗಿತ್ತು. ಯಾಕಂದರೆ ಈಗ ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ದು ಸೋತಿದ್ರಿ. ಬಸರ ನಮ್ಮ ಇದಾಗಿರ್ಬೋದು, ಯಾವುದಪ್ಪ ಅಂತಂದ್ರೆ ನಿಮ್ಮ ಹಿಂದಿನ ಜನಸಂಘ ಆಗಿರ್ಬೋದು, ಅದರ ನಂತರ ಬಂದ BJP ಅವರಾಗಿರ್ಬೋದು, ರಾಮ ಮಂದಿರವನ್ನು ನೆಪ ಇಟ್ಕೊಂಡು ಹೋರಾಟ ಸಾಕಷ್ಟು ಮಾಡಿದರು. ಆದರೆ ನೀವು ಪೂರ್ಣ ಪ್ರಮಾಣದ ಬಹುಮತ ಪಡೆದಿರಲಿಲ್ಲ. ಯಾವಾಗ ನೀವು ಅಭಿವೃದ್ಧಿ ಪ್ರತಿಯೊಬ್ಬರಿಗೆ ನಾವು ಇದನ್ನು ಕೊಡ್ತೀವಿ, 15 ಲಕ್ಷ ಕೊಡ್ತೀವಿ, 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ರಿ. ಜನ ವಿಶ್ವಾಸ ಕೊಟ್ಟು ನಿಮಗೆಲ್ಲ ಓಟ್ ಹಾಕಿದ್ರು, ಮತ ಕೊಟ್ಟರು, ಕಡೆಗೆ ಇಷ್ಟಾದರೂ ಕೊಡಲಿ ಅಂತ. ಆದರೆ ಇವತ್ತು ನೀವು ಅದು ಎಷ್ಟು ಕೊಟ್ಟಿದ್ರಿ ಬಿಡಿ, ನಿಮ್ಮ ಮುಂದೆ ನೀವೇನು ಮಾಡಿದ್ರಿ, ನಿಮ್ಮ ಮುಂದೆ ಸ್ಪಷ್ಟವಾದ ಚಿತ್ರಣದ. ನೀವು ಸಾಮಾನ್ಯರಲ್ಲ, ಅಸಾಮಾನ್ಯವಾದ ಬುದ್ಧಿವಂತರಿದ್ದೀರಿ, ನಿಮಗೆಲ್ಲ ತಿಳಿದು ಹೋಗುವಂಥದ್ದು. ಅದಕ್ಕಾಗಿ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಗಾಂಧೀಜಿಯವರ ಗ್ರಾಮ ರಾಜ್ಯವನ್ನು ನೀವು ರೆಫರ್ ಮಾಡಿದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಮಾತು. ರಾಮರಾಜ್ಯದ ಬಗ್ಗೆ ಮಾತಾಡಿದ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಗಾಂಧೀಜಿಯವ್ರ ರಾಮಗ ಮತ್ತು ನಿಮ್ಮ ರಾಮಗ ಸಾಕಷ್ಟು ಭೇದಗಳಿದ್ದಾವೆ. ಅವರು ಸನ್ಕಿ ರಾಮ, ಗುದಲಿ ರಾಮ, ಸಾಮಾನ್ಯ ರಾಮ, ರೈತ ರಾಮ, ಅದೇ ರೈತನಿಗೆ ರಾಮಿನಿ, ಅಥವಾ ಅದಕ್ಕೆ ನಾವು ಹೇಳುವಂಥ ಸೀತಾ ಅಂತೇಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಅವರನ್ನು ನೋಡಬೇಕಾಗಿದೆ, ಅವ್ರನ್ನ ನಾವು ಅಭ್ಯಾಸ ಮಾಡಬೇಕಾಗಿದೆ. ಪ್ರತಿ ಹಳ್ಳಿಯನ್ನು ಬೆಳೆಯುವಂಥ ಇನ್ನಾದರೂ ತರಲಿಕ್ಕೆ ಸಾಧ್ಯನ ನಿಮ್ಮಿಂದ. ಮುಂದಿನ ಲಕ್ಷಣದಲ್ಲಿ ಘಂಟಾಘೋಷವಾಗಿ ಗ್ಯಾರಂಟಿ ಕೊಡ್ತೀರಾ ನೀವು? ಗಾಂಧೀಜಿಯವರ ಗ್ರಾಮ ರಾಜ್ಯವನ್ನು ತಂದೆ ತೀರ್ತೀನಿ ಅಂತೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡ್ತೀರಾ ನೀವು? ಅದಾದರೂ ನಿಮ್ಮಲ್ಲಿ ನೈತಿಕ ಧೈರ್ಯ ಇದೆನಾ ಅಂತ? ಹೋಗ್ರಿ, ಆಗಿದ್ದಾಗಿ ಹೋಗ್ಯದ. ಇನ್ನು ಮುಂದಾದರೂ ಗಾಂಧೀಜಿಯವರ ಗ್ರಾಮ ರಾಜ್ಯವನ್ನು ತಂದೆ ತರ್ತೀನಿ ಅಂತೇಳಿ ಹೇಳ್ತೀರಾ? ಇದಕ್ಕೆ ನೀವು ಉತ್ತರ ಹುಡುಕಬೇಕಾಗಿದೆ.
ಹುಡುಗರಿಗೆ ಭಾಳ ಸಂತೋಷ ವಿಷಯ. ಕಡೆಗೂ ನೀವು ಗೆಲ್ಲೋದಕ್ಕಾದ್ರೂ ಸಹಿತ ಗಾಂಧೀಜಿಯ ರಾಮರಾಜ್ಯ ನೆನಪಿಸ್ಕೊಂಡಿದ್ದು